ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಜ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನದಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೇಸ್ಸು ವಾಕ್ಯೈಃ अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಸುಧಾದಲ್ಲಿ 7ನೇ ಮೂಲ. ಅದರಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಆದಮೇಲೆ ವಿವರಣೆ ಮಾಡಬೇಕಾಗಿದೆ. ಅನುವ್ಯಾಖ್ಯಾನ ಶ್ಲೋಕ ಹೀಗಿದೆ: ಸರ್ವತ್ರ ಶೇಷ ದೋಷೋಚ್ಛ ಪೂರ್ಣ ಕಲ್ಯಾಣ ಚಿತ್ಗುಣ. ಈ ಲೈನ್ ಏನಿದೆ ಇದಾದ್ಮೇಲೆ ಒಂದು 2 ಲೈನ್ ಪಾಠ ಆಗಿತ್ತು, ಸ್ವಲ್ಪ ಅಲ್ಲಿಂದ ಶುರು ಆಗ್ಬೇಕಾಗಿದೆ. ಇಲ್ಲಿ ಭಗವಂತನಲ್ಲಿ ಯಾವಾಗ್ಲೂ ಅಂದ್ರೆ ಎಲ್ಲಿ ಬೇಕಾದಿರ್ಲಿ ಅವನು, ಅಂದ್ರೆ ನಮ್ಮ ಬಲಗಣ್ಣಿನಲ್ಲಿ, ಮತ್ತೆ ನಮ್ಮ ಕಂಠದಲ್ಲಿ, ನಮ್ಮ ಹೃದಯದಲ್ಲಿ, ಮತ್ತೆ ಅನಂತ ಜೀವರಾಶಿಗಳು, ಹೀಗೆ ನಮ್ಮ ನಿಮ್ಮ ದೇಹ ಅಷ್ಟೇ ಅಲ್ಲ, ಯಾರ್ಯಾರಿಗೆ ದೇಹ ಅಂತಿದೆಯೋ ಆ ಎಲ್ಲಾ ದೇಹದ ಒಳಗಡೆ ಪ್ರತಿಯೊಂದು ಭಾಗದಲ್ಲಿ ಪರಮಾತ್ಮ ಇರ್ತಾನೆ. ಆ ಪ್ರತಿಯೊಂದು ಕಡೆ ಇರೋ ಪರಮಾತ್ಮನ ರೂಪಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಯಾವುದೇ ವ್ಯತ್ಯಾಸ ಇಲ್ಲ ಅಂದ್ರೆ ಯಾವ ಒಂದು ರೂಪದಲ್ಲಿ ಎಲ್ಲಾ ಗುಣಗಳು, ಸದ್ಗುಣಗಳು, ಎಲ್ಲ ರೀತಿಯ ಜ್ಞಾನ, ಎಲ್ಲಾ ವಿಧವಾದ ಶಕ್ತಿ ಇದೆಯೋ ಅದೇ ತರ ಪ್ರತಿಯೊಂದು ಭಗವಂತನ ರೂಪ, ಅದು ಎಲ್ಲಿ ಬೇಕಾದ್ರೆ ಇರ್ಲಿ, ಅಂತೂ ಪ್ರತಿಯೊಂದು ಕಡೆ ಇರೋ ಭಗವಂತನ ರೂಪಕ್ಕೆ ತಾರತಮ್ಯ ಮಾಡೋ ಹಾಗಿಲ್ಲ. ಎಲ್ಲಾ ಭಗವಂತನ ರೂಪಗಳಲ್ಲೂ ಒಂದೇ ರೀತಿ ಇದ್ದ. ಈ ಸಂದರ್ಭದಲ್ಲಿ ಒಂದು ಶಬ್ದ ಹಾಕಿದ್ದಾರೆ ಇಲ್ಲಿ ಅನುವ್ಯಾಖ್ಯಾನದಲ್ಲಿ, ಅಶೇಷ ದೋಷ ಉಜ್ಜ, ಅಂದ್ರೆ ಎಲ್ಲಾ ದೋಷಗಳು ಇಲ್ಲ, ಪೂರ್ಣ ಕಲ್ಯಾಣ ಚಿತ್ ಗುಣ. ಅವನಲ್ಲಿ ಗುಣಗಳಿದೆ. ಆ ಗುಣಗಳು ಎಂಥದ್ದು ಅಂದ್ರೆ ಪೂರ್ಣ ಗುಣ,
ಅಂದ್ರೆ ಅರ್ಧಂಬರ್ಧ ತುಂಬಿದೆ ಅಂತಿಲ್ಲ. ಒಂದು ಮಡಿಕೆ ತಗೊಂಡ್ರೆ ಒಂದು ಕಲಶ ತಮ್ಗೆ ಪೂರ್ತಿ ನೀರನ್ನ ತುಂಬಿಸ್ತೀವಿ. ಆ ತರ ಒಂದು ಪೂರ್ಣ ವ್ಯಕ್ತಿತ್ವ ಪೂರ್ತಿ ತುಂಬಿದೆ ಆ ಗುಣಗಳು. ನಮ್ಮಲ್ಲಿ ಹಾಗಲ್ಲ, ಜ್ಞಾನ ಎಲ್ಲವೂ ಕಡಿಮೆ, ಅದು ತುಂಬ್ಕೊಳ್ಳೋದಂತಿಲ್ಲ, ತುಂಬಕ್ ಇರೋದೇ ಕಡಿಮೆ, ಒಂದ್ ತೊಟ್ಟು ಬಿಂದುವಿನಂತೆ. ಆದ್ರೆ ಪರಮಾತ್ಮನಲ್ಲಿ ಹಾಗಲ್ಲ, ಇರೋ ಗುಣಗಳೆಲ್ಲ ಪೂರ್ಣ. ಸರಿ, ಗುಣ ಅಂತಂದ್ರೆ ಎಂಥ ಗುಣ? ಕಲ್ಯಾಣವಾದ ಗುಣ ಅಂತ ಹೇಳಿದ್ದಾರೆ. ಇದು ಕಲ್ಯಾಣ ಗುಣ ಅಂತ ಹೇಳಿ ಅರ್ಥ, ಕಲ್ಯಾಣ ಗಾತ್ರ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ. ಕಲ್ಯಾಣ ಅನ್ನೋ ಶಬ್ದಕ್ಕೆ ಅರ್ಥ ಬರೆದ್ರು, ಅದು ಹಿಂದಿನ ಪಾಠದಲ್ಲಿ ನೋಡಿದ್ವಿ. ವಿನಾಶಾದಿ ರಹಿತ, ಅದಕ್ಕೆ ನಾಶ ಇಲ್ಲ. ಅವನು ಯಾವ ಗುಣ ಅವನಲ್ಲಿದೆ ಅದು ಯಾವತ್ತೂ ಅವನ ಜೊತೆಗೆ ಇದ್ದೇ ಇರತ್ತೆ. ಯಾವಾಗ ಒಂದ್ ದಿವ್ಸ ಹೋಯ್ತು ಮತ್ ಯಾವಾಗ್ಲೋ ಬಂತು ಅಂತ ಈ ರೀತಿ ಅವನ ಗುಣಗಳ ವಿಷಯದಲ್ಲಿ ಇಲ್ಲ. ಈಗ ನಮಗೆ ಓದ್ದಾಗ ಜ್ಞಾನ ಇರುತ್ತೆ, ಓದ್ದಾಗ ನೆನಪಾಗತ್ತೆ, ನಮ್ಗೋ ಹಿಂದೆ ಓದಿದ್ನಲ್ಲ ಅಂತ ಯಾವಲ್ಲಾರೊಮ್ಮೆ. ಇಲ್ಲ ಈಗ ಸದ್ಯಕ್ಕೆ ಓದ್ತಾ ಆದಾಗ ಜ್ಞಾನ ಬರುತ್ತೆ, ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಕೂಡ್ಲೆ ನಮ್ಗೆ ಈ ಜ್ಞಾನ ಹೊರಟೋಗತ್ತೆ. ಹಾಗಾದ್ರೆ ನಮ್ಮಲ್ಲಿರುವ ಜ್ಞಾನ ಅದಕ್ಕೆ ನಾಶ ಇದೆ, ಅದು ನಾಶವನ್ನ ಹೊಂದಿರುವಂಥದ್ದು. ಆದ್ರೆ ಪರಮಾತ್ಮನಲ್ಲಿರೋ ಜ್ಞಾನಕ್ಕೆ ಎಂದಿಗೂ ನಾಶ ಇಲ್ಲ. ಮತ್ತೆ ನಮ್ಗೆ ಆನಂದನೂ ಅಷ್ಟೇ. ಸುಖ ಎಷ್ಟೊತ್ತಿರತ್ ನಮ್ಗೆ, ಒಂದು ಕ್ಷಣ ಏನೋ ಸುಖ ಅನ್ನೋ ಅಷ್ಟ್ರಲ್ಲಿ, ಆ ಸುಖ ಅನುಭವಿಸ್ಬೇಕು ಅನ್ನೋ ಅಷ್ಟ್ರಲ್ಲಿ ದುಃಖ ಬಂದ್ಬಿಡುತ್ತೆ. ಹಾಗಾದ್ರೆ ನಮ್ಮಲ್ಲಿರೋ ಆನಂದ, ಜ್ಞಾನ, ಶಕ್ತಿ ಇದು ಯಾವುದು ಶಾಶ್ವತ ಅಲ್ಲ. ಒಂದು ಬೇಗ ಇದು ಮತ್ ಹೋಗ್ತಾ ಇರುತ್ತೆ, ವಾಪಸ್ ಬರ್ತಾ ಇರುತ್ತೆ. ಆದ್ರೆ ಪರಮಾತ್ಮನಲ್ಲಿರೋ ಜ್ಞಾನ ಅಥವಾ ಆನಂದ, ಬೇರೆ ಬೇರೆ ಎಲ್ಲ ಸಕಲ ಸದ್ಗುಣ ಏನಿದೆ ಅದು ಯಾವತ್ತೂ ಅವನ ಜೊತೆಗಿದ್ದೇ ಇರುತ್ತೆ. ಈ ಒಳ್ಳೆ ದುಡ್ಡು ಪರಮಾತ್ಮನಿಗಿದೆ, ದುಡ್ಡು ಸಂಪತ್ತು ಅವನಿಗಿದೆ, ಎಂದಿಗೂ ಅವನಿನ ಸಂಪತ್ತು ಹೊರಗೆ ಹೋಗೋದೇ ಇಲ್ಲ. ಲಕ್ಷ್ಮಿ ಯಾವಾಗಲೂ ಜೊತೆಗಿದ್ದೇ ಇರ್ತಾನೆ, ಪರಮಾತ್ಮನ ದೊಡ್ಡ ಸಂಪತ್ತು ಅವನಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಆದ್ರೆ ನಮಗಾಗಲ್ಲ, ಸಂಪತ್ತು ಬೇಗ ಹೋಗುತ್ತೆ ಮತ್ ವಾಪಸ್ ಬರುತ್ತೆ, ಈ ತರ ಇದ್ದೇ ಇರುತ್ತೆ. ಹಾಗಾದ್ರೆ ಇಲ್ಲೆಲ್ಲ ಏನ್ ಗೊತ್ತಾಯ್ತು ಅಂದ್ರೆ, ನಮ್ಮ ಗುಣಗಳಿಗೂ ಜೀವನಲ್ಲಿರೋ ಗುಣಗಳಿಗೂ ಆ ಪರಮಾತ್ಮನಲ್ಲಿರೋ ಗುಣಗಳಿಗೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆಲ್ಲ ಯಾವತ್ತೂ ಶಾಶ್ವತವಾಗಿರುವಂತಹ ಗುಣ ಒಂದು, ನಮ್ದೆಲ್ಲ ಅಶಾಶ್ವತ, ಯಾವಾಗ್ಲೂ ಇರೋದು ಅಂತ ಇಲ್ಲ, ಆಗಾಗ ನಾಶ ಆಗೋದು ಮತ್ತೆ ಹುಟ್ಟೋದು ಈ ರೀತಿ ಇದೆ ಅಂತ. ಅಥವಾ ಅಂತ ಇನ್ನೊಂದು ಮಾತನ್ನ ಹೇಳ್ತಾರೆ. ಈ ಕೆಲವ್ರು ಏನ್ ಮಾಡಿದ್ದಾರೆ, ಗುಣ ಅಂತಂದ್ರೆ ಇಲ್ಲಿ ಕಲ್ಯಾಣ ಗುಣ ಅಂತ ಯಾಕೆ ಹೇಳಿದ್ರು ಅಂತ ಈಗ ಪ್ರಶ್ನೆ. ಯಾಕೆಂದ್ರೆ ಭಗವಂತನ ಯಾವುದೇ ಗುಣ ತಗೊಂಡು ಅದು ಕಲ್ಯಾಣವಾದ ಗುಣ, ಮಂಗಳಕರ ಒಂದು. ಇನ್ನೊಂದು ಇಲ್ಲಿ ಕಲ್ಯಾಣ ಅಂದ್ರೆ ನಾಶ ಇಲ್ಲ, ಯಾವುದೇ ಗುಣ ತಗೊಳ್ಳಿ ಅದು ಕಲ್ಯಾಣವಾಗಿದ್ದೇ ಇರುವಂತ ಗುಣ. ಆದ್ಮೇಲೆ ಅದೇನ್ ಕಲ್ಯಾಣವಾದ ಗುಣ ಅಂತ ಯಾಕೆ ಹೇಳೋದು? ಗುಣ ಅಂತ ಇಷ್ಟ ಹೇಳಿದ್ರೆ ಸಾಕಲ್ವಾ, ಅದು ಕಲ್ಯಾಣವೇ ತಾನೆ ಯಾವಾಗಲೂ ಅಂದ್ರೆ. ಅದಕ್ಕೆ ಇವ್ರು ಉತ್ತರ ಹೇಳೋದು, ಇಲ್ಲ ಕೆಲವರು ಪ್ರಕಾರ, ಕೆಲವರು ಅಂದ್ರೆ ತಾರ್ಕಿಕರು, ತರ್ಕಶಾಸ್ತ್ರದವರ ಪ್ರಕಾರ ಗುಣ ಅಂತಂದ್ರೆ ದುಃಖವನ್ನು ಗುಣ ಅಂತ ಕರೀತಾರೆ. ಬರೀ ಸುಖ ಅದನ್ನು ಮಾತ್ರ ಗುಣ ಅಲ್ಲ, ದುಃಖವನ್ನು ಗುಣ ಅಂತ ಕರೀತಾರೆ. ಯದ್ಯಪಿ ದುಃಖ ಅನ್ನೋದು ದೋಷ, ಅದು ಈಗ ದುಃಖ ಇದ್ರೆ ಅವನಲ್ಲಿ ದೋಷ ಇದೆ ಅಂತ ಹೇಳ್ತೀವಿ, ಹೊರತು ಅವ್ನ್ ಗುಣ ಇದೆ ಅಂತ ಹೇಳಲ್ಲ ಯಾರು. ಆದ್ರೆ ಇವ್ರು ಹೇಳೋದು ತಾರ್ಕಿಕರು, ಗುಣ, ದುಃಖವೂ ಒಂದು ಗುಣ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಅಲ್ಲ, ಅವನಲ್ಲಿ ಇರೋದೆಲ್ಲ ಕಲ್ಯಾಣ ಗುಣ. ಕಲ್ಯಾಣ ಗುಣ ಅಂದ್ರೆ ಒಳ್ಳೆ ಗುಣ, ಅಂದ್ರೆ ದುಃಖ ಎಲ್ಲ ತಗೊಳ್ಬೇಡಿ, ಬೇರೆಯವ್ರ ಹೇಳೋ ರೀತಿ ದುಃಖ ಎಲ್ಲ ತಗೊಳ್ಬೇಡಿ. ವಾಸ್ತವಿಕ ಅವರೇನೋ ಭಗವಂತನಲ್ಲಿ ದುಃಖ ಇದೆ ಅಂತ ಒಪ್ಪಲ್ಲ. ತಾರ್ಕಿಕರು ಕೂಡ ಭಗವಂತ ತುಂಬಾ ದುಃಖ ಪಡ್ತಾನೆ ಅಂತೇನು ಹೇಳಲ್ಲ, ನಿಜ. ಆದ್ರೆ ದುಃಖವನ್ನ ಒಂದು ಗುಣದ ಲಿಸ್ಟ್ ನಲ್ಲಿ ಸೇರಿದ್ರಲ್ಲ, ಗುಣದ ಲಿಸ್ಟ್ ನಲ್ಲಿ ದುಃಖವನ್ನು ಸೇರಿಸಿದ, ಇದು ಸರಿ ಇಲ್ಲ ಅಂತ. ಅದಕ್ಕೋಸ್ಕರ ಕಲ್ಯಾಣ ಗುಣ ಅಂತ ನಾವು ಹಾಕಿದೀವಿ. ಇನ್ನು ಅವನ ಗುಣ ಎಂಥದ್ದು, ಕಲ್ಯಾಣ ಯಾಕೆ ಆಯ್ತು ಅವನಲ್ಲಿರೋ ಗುಣಗಳೆಲ್ಲ ಅಂದ್ರೆ, ಅದು ಜಡ ಅಲ್ಲ ಅವನ ಗುಣ. ಈಗ ನಮಗೂ ಜ್ಞಾನ ಇದೆ, ಆನಂದ ಇದೆ, ಜಡ. ಆದ್ರೆ ಭಗವಂತನ ಗುಣ ಅದು ಜಡ ಅಲ್ಲ, ಅದು ಭಗವಂತನ ಸ್ವರೂಪ, ಅದು ಭಗವಂತನ ಜೊತೆಗೆ ಸೇರ್ಕೊಂಡಿರೋದು. ಈಗ ಭಗವಂತನ ದೇಹ ಅದು ಚಿನ್ಮಯ ದೇಹ, ಆನಂದಮಯ ದೇಹ ಅಂತ ಹೇಳ್ತೀವಿ. ಅಂದ್ರೆ ಜ್ಞಾನವೇ ಆನಂದವೇ ಒಂದು ಮೂರ್ತಿಯನ್ನ ಹೊತ್ತುಕೊಂಡು ಇದು ಶರೀರವನ್ನ ಧರಿಸಿದ್ರೆ ಹೇಗೋ ಹಾಗೆ. ಜ್ಞಾನ ನಮ್ಮ ಕಣ್ಣಿಗೆ ಕಾಣಲ್ಲ, ಆನಂದವೂ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತು. ಈ ಜ್ಞಾನ ಆನಂದ ಎಲ್ಲ ಸೇರಿಸಿ ಕೈ ಕಾಲು ಮುಖ ಎಲ್ಲ ಪಡ್ಕೊಂಡು ಇದ್ರೆ ಹೇಗಿರತ್ತೋ ಆ ರೀತಿ ಭಗವಂತನ ಒಂದು ಮೂರ್ತಿ ಇದೆ. ಅದ ಜ್ಞಾನಾನಂದಮಯವಾದ ದೇಹ ಆ ಪರಮಾತ್ಮನದು. ಅಂಥದ್ರಲ್ಲಿ ಯಾವುದೇ ದೋಷಕ್ಕೆ ಅವಕಾಶ ಇಲ್ಲ. ದೋಷಕ್ಕೆ ಅಂದ್ರೆ ಒಂದ್ ದಿವ್ಸ ಅವನ ದೇಹ ಹೊರಟೋಗ್ಬಿಡತ್ತೆ ಅನ್ನೋ ಚಿಂತೆ ಇಲ್ಲ. ಯಾಕೆಂದ್ರೆ ಜೀವ ಅನಾದಿ, ಪರಮಾತ್ಮನು ಯಾವಾಗ್ಲೂ ಇದ್ದೇ ಇರ್ತಾನೆ, ಅವನು ಎಂದಿಗೂ ಅವನಿಗೆ ನಾಶ ಇಲ್ಲ. ಅಂದ್ಮೇಲೆ ಆ ಪರಮಾತ್ಮನೇ ಆದ, ಆ ಪರಮಾತ್ಮನಿಗಿಂತ ಬೇರೆ ಅಲ್ಲದ ಅವನ ಜ್ಞಾನ ಆನಂದ ಯಾವುದು ಹೋಗಲ್ಲ, ಎಲ್ಲವೂ ಕೂಡ ಜೊತೆಗೆ ಇದ್ದೇ ಇರುತ್ತೆ.
ಇಷ್ಟ ಹೇಳಿದ ಮೇಲೆ ಕೊನೆಯ ವಾಕ್ಯ, ಈ ಮೂಲದಲ್ಲಿ ಸುಧಾ ವಾಕ್ಯ ಕೊನೆಯದು, ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಇತಿ ಆಚಕ್ಷತೆ. ಒಂದು ವಾಕ್ಯ ಪ್ರಮಾಣ ಕೊಟ್ರು, ಎಲ್ಲಾ ಪ್ರಾಣಿಗಳಲ್ಲಿ ಇವನನ್ನೇ ಬ್ರಹ್ಮ ಅಂತ ಹೇಳೋದು, ಒಬ್ಬನನ್ನೇ. ಹಾಗಾದ್ರೆ ಒಬ್ಬನೇ ಪರಮಾತ್ಮ ಎಲ್ಲಾ ಚರಾಚರ ಪ್ರಾಣಿಗಳಲ್ಲಿ ಇದೆ, ಎಲ್ಲಾ ಚರಾಚರ ವಸ್ತುಗಳಲ್ಲಿ ಪರಮಾತ್ಮ ಇದೆ. ಆ ಎಲ್ಲಾ ಚರಾಚರ ವಸ್ತುಗಳಲ್ಲಿ ಪರಮಾತ್ಮನಿರೋದ್ರಿಂದಲೇ ಒಬ್ಬನೇ ಏತಮೇವ ಬ್ರಹ್ಮ ಅಂತ ಹೇಳಿದ್ರು. ಅದ್ ಹೇಗೆ ಅಂದ್ರೆ, ಮನೆಯಲ್ಲಿ ಹಿರಿಯರು ಇರ್ತಾರೆ, ಎಲ್ಲ ಅವರೇ ಕೆಲಸ ಮಾಡ್ತಾ ಇರ್ತಾರೆ. ನಿಜವಾಗಿ ಎಲ್ಲವೂ ನೀವೇ ಅಂತ, ನಮ್ಗೆಲ್ಲವೂ ನೀವೇ ಅಂತ. ಯಾಕೆ ಅವರೇ ನೋಡ್ಕೊಳ್ಳೋದು, ಎಲ್ಲ ಮಾಡೋದು ಅವರೇ. ನಮ್ಗೆಲ್ಲ ನೀವೊಬ್ರೇ ಇರೋದು ಮನೆಯಲ್ಲಿ ಏನೋ ತರ. ಅಸ್ತಿಗ ಅವ್ರೊಬ್ರೇ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಎಲ್ಲಾ ಕೆಲಸದಲ್ಲೂ ಅವರ ಪಾತ್ರ ಇರತ್ತೆ. ಆ ತರ ಬ್ರಹ್ಮ ಎಲ್ಲಾ ಕಡೆ ಇದ್ದಾನೆ, ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ತಾತ್ಪರ್ಯ, ಪ್ರತಿಯೊಂದು ಕಡೆ ಇದ್ದು ಅವನ ವ್ಯಾಪಾರ, ಅವನ ಅನುಗ್ರಹ ಬೇಕೇ ಬೇಕು. ಆದ್ರಿಂದಲೇ ಎಲ್ಲವೂ ಅವನೇ, ಅವನಿಗಿಂತ ಬೇರೆಯಾದದ್ದು ಇಲ್ವೇ ಇಲ್ಲ ಜಗತ್ನಲ್ಲಿ ಅಂತ. ಅಂದ ಅರ್ಥ ಏನು, ಎಲ್ಲವೂ ಅವನಿಂದಲೇ ನಡೆಯೋದು ಹೊರತು ಬೇರೆಯವರಿಂದ ಅಲ್ಲ ಅನ್ನೋ ಅರ್ಥದಲ್ಲೂ ಅಲ್ಲಿ ಎಲ್ಲವೂ ಆ ಪರಮಾತ್ಮನೇ ಅಂತ ಹೇಳುವಂತ ಒಂದು ಮಾತಿದೆ. ಇದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯ ವಿಷಯಕ್ಕೆ ಬರೋಣ. ಈ ಸುಧಾ ಮೂಲ ಏನಾಯ್ತು, ಇದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಬರೋಣ. ನಿಮ್ಗೆ ಈಗಾಗಲೇ ಟಿಪ್ಪಣಿಗಳ ಪರಿಚಯ ಆಗಿರತ್ತೆ. ಆ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂದ್ರೆ ಶೇ ಚಮ್ ಅಂತೆಲ್ಲ ಇರುತ್ತೆ, ಅದನ್ನು ನೋಡ್ರಿ. ಅಲ್ಲಿ ಬೋಲ್ಡ್ ಲೆಟರ್ಸ್ ನೋಡ್ಬೇಕು, ಬೋಲ್ಡ್ ಲೆಟರ್ಸ್. ಅಲ್ಲಿ ಚಿತ್ ಶಬ್ದಾತ್ ಪರತಃ ಇತಿ ಕಲ್ಯಾಣಾಹ ಇತಿ ಅಂತ ಬೋಲ್ಡ್ ಮಾಡಿರ್ತಾರೆ, ಅಲ್ಲಿ ಅದನ್ನ ನೋಡ್ಬೇಕು. ಅದು ಸುಮಾರು ಒಂದು 8-9 ಬೋಲ್ಡ್ ಆದ್ಮೇಲೆ, ಅದಾದ್ಮೇಲೆ ಕಲ್ಯಾಣಾಹ ಅಂತ ಒಂದು ಬೋಲ್ಡ್ ಲೆಟರ್ ಅಲ್ಲಿ ಕೊಟ್ಟಿದೆ. ಬಹುಶಃ ನಿಮ್ದ್ರಲ್ಲಿ ಇಲ್ಲ ಅನ್ಸುತ್ತೆ, PDF ನಲ್ಲಿ ಇಲ್ಲ ಅಂತಂದ್ರು, ಈಗ ಇರ್ಲಿ. ಅಂತೂ ಇಲ್ಲಿ ಸುಮಾರು ಒಂದು 20 ಲೈನ್ ಆದ್ಮೇಲೆ ಅಂತ ಅಂದ್ಕೊಳ್ಳಿ. ಅದ್ರ ವಿಷಯ ಅಂತೂ ಹೇಳ್ತೀನಿ ಕೇಳ್ರಿ. ಚಿತ್ ಶಬ್ದಾತ್ ಪರತಃ ಇತಿ ಕಲ್ಯಾಣಾಹ ಇತಿ ಅಂತ 2 ಪದ ತಗೊಂಡಿದ್ದಾರೆ, ಸುಧಾದಲ್ಲಿ ಬರೋ ಪದ. ಈ ಪದವನ್ನು ತಗೊಂಡು ಅರ್ಥ ಮಾಡಿದ್ದಾರೆ. ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ನಿಜವಾಗಿ ಭಗವಂತನಿರೋ ಗುಣ ಯಾವುದು, ಜ್ಞಾನ, ಆನಂದ, ಇವೆಲ್ಲ ಗುಣ ಇದೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಯಾಕೆ ನಾವು ಕಲ್ಯಾಣ ಅಂತ ಕರಿಬೇಕು ಅಂದ್ರೆ, ಇದನ್ನ ಕಲ್ಯಾಣ ಅಂತ ಯಾಕೆ ಕರಿಬೇಕು ಅಂದ್ರೆ, ಅದ್ ಎಂದೂ ನಾಶನೇ ಇಲ್ಲ ಅದಕ್ಕೆ. ಅದ್ಯಾಕೆ ನಾಶ ಇಲ್ಲ, ನಮಗ್ ಜ್ಞಾನ ಬರುತ್ತೆ ಹೊರಟೋಗುತ್ತೆ, ಅವನಿಗೆ ಯಾಕಿಲ್ಲ ಅಂದ್ರೆ, ಅಯ್ಯೋ ಜ್ಞಾನ ಬೇರೆ ಅಲ್ಲ, ಅವನ್ ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅಂತ ಇದನ್ನೆಲ್ಲ ಇಲ್ಲಿ ಬಿಡಿಸಿದ್ದಾರೆ. ಆ ಬಿಡಿಸಿರೋ ವಿಷಯವನ್ನು ನಾನು ಇಲ್ಲಿವರೆಗೂ ಈಗ ಹೇಳಿದ ವಿಷಯ. ಇನ್ನು ಮುಂದಕ್ಕೆ ಅಲ್ಲೇ ಕೊನೆಗೆ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯ ಕೊನೆ ಲೈನನ್ನ ಗಮನಿಸಿ, ಸರ್ವೇಷು ಭೂತೇಷು ಚಕ್ಷುರಾದಿ ಸ್ಥಾನೇಶು ಏತಂ ಏಕಮೇವ ಪೂರ್ಣ ಗುಣ ಆಚಕ್ಷತೆ. ಎಲ್ಲಾ ಭೂತಗಳು ಯಾವ್ಯಾವ ಜಾಗ, ನಮ್ಮ ಕಣ್ಣು, ಕಿವಿ, ಮೂಗು, ಪ್ರತಿಯೊಂದು ಕಡೆ, ಆ ಪ್ರತಿಯೊಂದು ಕಡೆ ಇರೋ ಪರಮಾತ್ಮ ಒಬ್ಬರೇ, ಅವನಲ್ಲಿ ಪರಿಪೂರ್ಣ ಗುಣ ಇದೆ, ಅದ್ರಲ್ಲಿ ಸ್ವಲ್ಪವೂ ಲೋಪ ಅನ್ನೋದು ಇಲ್ವೇ ಇಲ್ಲ ಅಂತ. ಇಷ್ಟು ಈ ರೀತಿ ಹೇಳಾದ್ಮೇಲೆ ಮುಂದಿನ ಸುಧಾಮೂಲಕ್ಕೆ ಹೋಗೋಣ. ಮುಂದಿನ ಸುಧಾಮೂಲ 8ನೆಯ ಸುಧಾಮೂಲ, ಉಕ್ತಮರ್ಥಂ ಆಕ್ಷಿಪ್ಯ ಸಮಾಧಾತು ಸೂತ್ರಂ. ಈಗ ಇಲ್ಲಿವರೆಗೂ ನೀವೇನ್ ಹೇಳಿದ್ರಿ, ಎಲ್ಲಾ ಕಡೆ ಇರೋ ಪರಮಾತ್ಮನಲ್ಲಿ ಯಾವುದೇ ಗುಣದಲ್ಲಿ ವ್ಯತ್ಯಾಸ ಇಲ್ಲ, ಮತ್ತೆ ಅವನಲ್ಲಿ ದೋಷ ಅಂತ ಇಲ್ವೇ ಇಲ್ಲ, ಎಲ್ಲಾ ಕಡೆ ಇರೋ ಪರಮಾತ್ಮನಲ್ಲಿ ಯಾವುದೇ ದೋಷನೂ ಇಲ್ಲ, ಹಾಗಂತ ಎಲ್ಲಾ ಗುಣಗಳು ತುಂಬಿಕೊಂಡಿದೆ ಅಂತ ನೀವ್ ಹೇಳಿದ್ರಿ. ಆದ್ರೆ ಇದು ಸರಿ ಇಲ್ಲ. ಯಾಕೆ ಅಂದ್ರೆ, ಮಾಂಡೂಕ ಶ್ರುತಿಯಲ್ಲಿ ಒಂದು ಮಾತು ಬರುತ್ತೆ, ಮಾಂಡೂಕ ಉಪನಿಷತ್ತನ್ನ ಕೇಳಿರ್ತೀರಿ. ಆ ಮಾಂಡೂಕೋಪನಿಷತ್ ವಾಕ್ಯ ಒಂದಿದೆ, ಏನಂದ್ರೆ ಕಾರ್ಯಕಾರಣಬದ್ಧೌತೌ ಇಷ್ಯೇತೆ ವಿಶ್ವ ತೈಜಸೌ ಅಂತ. ಯದ್ಯಪಿ ಇದಕ್ಕೆಲ್ಲ ವಿವರಣೆ ಮುಂಚೆನೆ ಮಾಡಿದೀವಿ. ಆ ಮೊದಲಿಗೆ ನ್ಯಾಯಮಾಲ ಅಂತ ಅದನ್ನು ಸುಮಾರು ಸರಿ ಹೇಳಿದ್ದೀನಿ. ನ್ಯಾಯಮಾಲ ಅಂತ ಏನು ಬರೀ ಶ್ಲೋಕಗಳಿದೆ, ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕ, ಅದರಲ್ಲೇ ಇಡೀ ಇದರೆಲ್ಲ ವಿಷಯಗಳು ಆಗ್ಲೇ ಬ್ರಹ್ಮಸೂತ್ರ ಭಾಷ್ಯದ ಜೊತೆಗೆ ನಾ ಹೇಳಾಗಿದೆ. ಆದ್ರೂ ಮತ್ತೆ ಇಲ್ಲಿ ಬಂದ ಸಂದರ್ಭ ಏನಿದೆ ಅಷ್ಟಕ್ಕೆ ಅನುಗುಣವಾಗಿ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ಕಾರ್ಯ ಕಾರಣ ಬದ್ಧೌತೌ ಇಷ್ಯೇತೆ ವಿಶ್ವ ತೈಜಸೌ. ಅಲ್ಲಿ ವಿಶ್ವ, ತೈಜಸ ಮತ್ತೆ ಪ್ರಾಜ್ಞ, ತುರಿಯ ಅಂತ ಭಗವಂತನ 4 ರೂಪವನ್ನ ನಾವು ಕೇಳ್ತಾ ಇರ್ತೀವಿ. ಅಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಇದೆಲ್ಲ ರೂಪಗಳು ಪ್ರತಿಯೊಂದು ಪೂರ್ಣ ಅಲ್ಲ ಅಂತ ಹೇಳ್ತಾರೆ. ಪೂರ್ಣ ಅಲ್ಲ ಅಂದ್ರೆ, ಉದಾಹರಣೆಗೆ ಈಗ ವಿಶ್ವ ತಗೊಳ್ಳೋಣ. ವಿಶ್ವ ನಮ್ಗೆ ಯಾಕೆ ಬೇಕು, ಜಾಗ್ರದ ಅವಸ್ಥೆ, ಎಚ್ಚರದ ಅವಸ್ಥೆಯಲ್ಲಿ ಆ ವಿಶ್ವ ಅನ್ನೋ ಪರಮಾತ್ಮ ನಮ್ಮ ಬಲಗಣ್ಣಿನಲ್ಲಿ ಇರ್ತಾನೆ. ಬಲಗಣ್ಣಿನಲ್ಲಿ ಆ ವಿಶ್ವ ಅನ್ನೋ ಪರಮಾತ್ಮನಿದ್ದು ಅವನು ನಮಗೆ ಎಚ್ಚರ ಮಾಡಿಸ್ತಾನೆ, ನಮ್ಗೆಲ್ಲಾ ಪದಾರ್ಥಗಳನ್ನ ನೋಡೋ ತರ ಮಾಡ್ತಾನೆ, ಅವು ನಮಗೆ ಮುಖ್ಯ.
ಈ ವಿಶ್ವ ಯಾರು ಅಂದ್ರೆ ಅದೇ ವಿಶ್ವಂಬರ ನಾಮಕ ಪರಮಾತ್ಮ ಅಂತ ಏನ್ ಹೇಳ್ತೀವಿ, ಅದೇ ವಿಶ್ವನೇ, ಇದ್ಯಾರು ಬೇರೆ ಇರಲ್ಲ. ಆದ್ರಿಂದಲೇ ಎಷ್ಟೋ ಸರಿ ನೋಡ್ಬೋದು ಈ ಚಿತ್ರಪಟ ದಾಸರಾಯರೆಲ್ಲ ಬರಿಬೇಕಾದ್ರೆ ಅವರು ಚಿತ್ರಪಟ ಬರೀತಾ ವಿಶ್ವರೂಪ ಅಂತ ಬರೆದು ಈ ಬಲಗಣ್ಣಿನಲ್ಲಿ ಒಂದು 19 ಮುಖ ಇರೋ ಒಂದು ರೂಪವನ್ನ ಬರೀತಾರೆ. ಅದು ಗಣಪತಿಯ ಮುಖ ಮಧ್ಯದ್ದು, ಅಂದ್ರೆ ವಿಶ್ವಂಭರ ಅಂತ ನಾವೇನ್ ಮೂಲ ಹೇಳ್ತೀವಿ ಅದೇ ಆ ವಿಶ್ವನೇ. ಆ ವಿಶ್ವ ರೂಪ ಪರಮಾತ್ಮನೇ ಇದ್ದಾನೆ. ಅವ್ರು ನಮ್ಮ ಬಲಗಣ್ಣಿನಲ್ಲಿದ್ದು ನಮ್ಗೆ ಎಚ್ಚರ ಅವಸ್ಥೆ ಏನಿದೆ ಅದನ್ನ ನೋಡ್ಕೊಳ್ತಾನ ಅಂತ. ಆ ಪರಮಾತ್ಮ ತಾನು ಜಾಗ್ರದ ಅವಸ್ಥೆಯಲ್ಲಿ ಬದ್ಧ ಅಂತ ಹೇಳ್ತಾರೆ, ಅವ್ನು ಸಿಗಾಕೊಂಡ್ಬಿಟ್ಟಿದಾನಂತೆ, ಅವನಲ್ಲೊಂದು ದೋಷ ಇದೆಯಂತೆ ಆ ವಿಶ್ವನಾಮಕ ಪರಮಾತ್ಮನಲ್ಲಿ. ಮತ್ತೆ ಸ್ವಪ್ನ ಕಾಲದಲ್ಲಿ ಈ ತೈಜಸ ಅಂದ್ರೆ ಕನಸು ಕಾಣಬೇಕಾದ್ರೆ ತೈಜಸ ನಾಮಕ ಪರಮಾತ್ಮ ಏನಿದ್ದಾನೆ ಅವನು ಸಿಗಾಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರೆ, ಎಚ್ಚರ ಆಗ್ಲಿಲ್ವಲ್ಲ, ಎಚ್ಚರ ಆಗ್ಬೇಕಾದ್ರೆ ವಿಶ್ವ ಬೇಕು ನಮ್ಗೆ, ಆದ್ರೆ ಅವನೇ ನಾವೆಲ್ಲ ಹೇಗ್ ಸಂಸಾರ ಬಂಧನದಲ್ಲಿ ಸಿಲುಕಿದೀವಿ ಹಾಗೆ ಅವನು ಕೂಡ ಸಿಗಾಕೊಂಡಿದ್ದಾನೆ. ಅಂದ್ರೆ ಅವನಲ್ಲೂ ಕೂಡ ಅಜ್ಞಾನ ಇದೆ. ಕನಸಿನಲ್ಲಿ ತೈಜಸ ಪರಮಾತ್ಮ ಇರ್ತಾನೆ, ಅವನಿಗೆ ಅಜ್ಞಾನ ಇದೆ ಅಂತ. ಯಾಕೆ? ಕನಸಿನಲ್ಲಿ ಅವನು ಹೊರಗಿನ ಪದಾರ್ಥಗಳ ಜ್ಞಾನವನ್ನ ಪಡ್ಕೊಂಡಿಲ್ಲ, ಬರೀ ಕನಸು ನೋಡ್ತಾ ಇದ್ದಾನೆ. ಹಾಗಾದ್ರೆ ಹೊರಗೆ ಏನ್ ನಡೀತಾ ಇದೆ ಏನು ಎತ್ತ ಅವನಿಗೆ ಗೊತ್ತಿಲ್ಲ. ತೈಜಸನಿಗೆ ಅಜ್ಞಾನ ಇದೆ. ಪ್ರಾಜ್ಞಾನಾಮಕ ಪರಮಾತ್ಮ ಇದ್ದಾನೆ, ಅವನಂತೂ ಪೂರ್ತಿ ಗಾಢ ನಿದ್ರೆಯಲ್ಲಿ ಇರುವಂತಹ ರೂಪ. ಆ ಗಾಢ ನಿದ್ರೆಗೆ ಜಾರಿದಾಗಿರೋ ಪ್ರಾಜ್ಞಾನಾಮಕ ಪರಮಾತ್ಮನಲ್ಲೂ ಯಾವುದೇ ರೀತಿ ಜ್ಞಾನವೂ ಇಲ್ಲ. ಯಾಕೆಂದ್ರೆ ಕನಸ್ನಲ್ಲಾದ್ರೂ ಹೊರಗಿನ ಪದಾರ್ಥದ ಜ್ಞಾನ ಇರಲ್ಲ, ಒಳಗೊಂದ್ ಸ್ವಲ್ಪ ಏನೋ ನೋಡ್ತಾ ಇರ್ತೀವಿ. ಆದ್ರೆ ಗಾಢ ನಿದ್ರಾವಸ್ಥೆಗಂತೂ ಬಂದಾಗ ಯಾವ ಜ್ಞಾನವೂ ಇರಲ್ಲ ಅಂತ ಇದು ಪೂರ್ವ ಪಕ್ಷ ಆಕ್ಷೇಪ ಮಾಡ್ತಾ ಇರೋದಷ್ಟೇ. ಇದಾದ್ಮೇಲೆ ತುರಿಯ ಬಗ್ಗೆ ಬರ್ತಾ, ತುರಿಯ ರೂಪಕ್ಕೆ ಯಾವುದೇ ದೋಷ ಇಲ್ಲ. ಅದರಿಂದಲೇ ವಾಸುದೇವ, ತುರಿಯ ಶ್ರೀ ವಾಸುದೇವ, ಅವನು ಮೋಕ್ಷವನ್ನ ಕೊಡುವಂತಹ ರೂಪ, ಅವನು ಬಹಳ ಶ್ರೇಷ್ಠ ಅಂತ. ಹೀಗೆ 4 ಭಗವಂತನ ರೂಪಗಳಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಈ 4 ರೂಪಗಳಲ್ಲಿ ನಿಜವಾಗಿ ಒಂದೇ ಒಂದು ರೂಪ ಪರಿಪೂರ್ಣ. ಯಾವುದು? ತುರಿಯ ಅನ್ನೋ ಭಗವಂತನ ರೂಪ. ಮಿಕ್ಕಿದ ರೂಪಗಳಲ್ಲಿ ಏನೋ ಒಂದು ದೋಷ ಇದೆ ಅಂತ ಮಾಂಡೂಕೋಪನಿಷತ್ತಲ್ಲಿ ಬರುವಂತಹ ವಾಕ್ಯ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ, ಕಾರ್ಯ ಕಾರಣ ಬದ್ಧ. ಬದ್ಧ ಅಂತ, ಬದ್ಧ ಅಂದ್ರೆ ಸಿಗಾಕೊಂಡಿದ್ದಾನೆ, ಬಂಧನ ಇದೆ ಅಂತ ಅರ್ಥ. ಅಜ್ಞಾನ, ಭ್ರಮೆ ಎಲ್ಲವೂ ಇದೆ. ನಮ್ಗೆ ಅಜ್ಞಾನ ಇದ್ದಾಗ ಭ್ರಮೆ ಬರುತ್ತೆ. ಅಂದ್ರೆ ಹಗ್ಗ ಅಂತ ಗೊತ್ತಿಲ್ಲದೆ ಇದ್ದಾಗ ತಾನೆ ನಾವು ಹಾವು ಅಂತ ತಿಳ್ಕೊಳ್ಳೋದು. ಹಾಗಾದ್ರೆ ಹಾವು ಅಂತ ನಾವು ಭ್ರಮೆ ಪಡ್ಕೊಳ್ಬೇಕು ಅಂದ್ರೆ ಅದು ಹಗ್ಗ ಅಂತ ನಮಗ್ ಗೊತ್ತಿರಬಾರ್ದು, ಅಂದ್ರೆ ಅಜ್ಞಾನ ಇರ್ಬೇಕು. ಹಾಗಾದ್ರೆ ಹಗ್ಗವನ್ನ ಹಗ್ಗ ಅಂತ ತಿಳ್ಕೊಳ್ಳದೆ ಇರೋ ಕಾರಣದಿಂದ ನಮ್ಗೆ ಹಾವು ಅಂತ ನಮ್ಗೆ ಭ್ರಮೆ ಬರ್ತಾ ಇದೆ. ಇವೆಲ್ಲ ಅವನಿಗೆ ಇದೆಯಂತೆ. ಈ ವಿಶ್ವ ತೈಜಸವ್ರಿಗೆಲ್ಲ ಅದೇ, ಒಂದಾ ಅಜ್ಞಾನ, ಒಂದಾ ಭ್ರಮೆ, ಒಂದ ವಿಪರೀತ ಜ್ಞಾನ, ಈ ತರ ಇದೆ ಅವ್ರಿಗೆಲ್ಲ ಅಂತ ವರ್ಣನೆ ಮಾಡುವಂತ ಈ ವಾಕ್ಯಗಳು ನಮಗೆ ಸಿಗ್ತಾ ಇದೆ. ಅವ್ರು ಹೇಳೋದು ಅಷ್ಟೇ ಅಲ್ಲ, ಇತ್ಯಾದಿ ಶ್ರುತಿ ಪುರಾಣಾದಿ ವಾಕ್ಯ ಅಂತ ಬರೀ ಮಾಂಡೂಕೋಪನಿಷತ್ ಅಷ್ಟೇ ಅಲ್ಲ, ಭಾಗವತ ಹೀಗೆ ಹೇಳ್ತಾ ಇದೆ, ಮತ್ತೆ ಇದು ರಾಮಾಯಣ ಹೀಗೆ ಹೇಳ್ತಾ ಇದೆ ಅಂತೆಲ್ಲ ಬರೀತಾರೆ. ಅದಕ್ಕೆ ಅಭಿಪ್ರಾಯ ಏನಂದ್ರೆ ಮುಂದಕ್ಕೆ ಹೇಳ್ತಾರೆ, ನಿಜವಾಗಿ ಅಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಈ ರೂಪಗಳಲ್ಲಿ ದೋಷ ಇದೆ ಅಂತ ಹೇಳ್ತಾ ಇರೋದಲ್ಲ. ಆದ್ರೆ ಆ ರೂಪಗಳಿಂದ ಜೀವ ಏನಿರ್ತಾನ, ಜೀವನಿಗೆ ಆ ಅವಸ್ಥೆಯಲ್ಲಿ ಅಜ್ಞಾನ, ಭ್ರಮೆ ಇವೆಲ್ಲ ಇರುತ್ತೆ. ಜೀವನನ್ನ ತಾನು ಬಂಧನಕ್ಕೆ ಒಳಪಡಿಸ್ತಾನೆ ಪರಮಾತ್ಮ. ಆದ್ರಿಂದ ಅವನಿಗೆ ಕಾರ್ಯಕಾರಣ ಬದ್ಧ ಅಂತ ಹೇಳೋದು, ಅವನಿಗೆ ದುಃಖ ಬಂದಿದೆ, ಅವನಿಗೆ ಬಂಧನ ಬಂದಿದೆ ಅಂತಲ್ಲ, ಅವನಿಂದಾಗಿ ನಮಗೆ ಬಂಧನ, ನಮಗೆ ದುಃಖ ಅನ್ನೋ ಕಾರಣದಿಂದ ಪರಮಾತ್ಮನಿಗೆ ಆ ರೀತಿ ಬದ್ಧ ಬದ್ಧ ಅಂತ ಕರೀತಾರೆ ಅಂತ ಮುಂದಕ್ಕೆ ಹೇಳ್ತಾರೆ. ಅಂತೂ ಈ ರೀತಿ ಎಲ್ಲ ವೇದ ವಾಕ್ಯಗಳನ್ನ ಗಮನಿಸಿದಾಗ, ಪುರಾಣಾದಿಗಳನ್ನ ಗಮನಿಸಿದಾಗ ಭಗವಂತನ ಎಲ್ಲಾ ರೂಪಗಳು ಕೂಡ ಆರಾಮಾಗಿದೆ ಅಂತಿಲ್ಲ. ಕೆಲವು ರೂಪಗಳಿಗೆ ಬಂಧನ ಇದೆಯಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು ಇಲ್ಲ ಇಲ್ಲ ಅದನ್ನ ಆಕ್ಷೇಪ ಮಾಡ್ಕೊಂಡು ಪರಿಹಾರ ಹೇಳಲಿಕ್ಕೆ ಸೂತ್ರವನ್ನ ಹೇಳ್ತಾ ಇದ್ದಾರೆ. ಓಂ ನ ಭೇದಾತ್ ಇತಿ ಚೇತ್ ನ ಪ್ರತ್ಯೇಕ ಮತದ್ವಚನಾತ್ ಅಂತ ಸೂತ್ರ ಬರ್ತೀರಿ. ಇದಕ್ಕೆ ಅನುವ್ಯಾಖ್ಯಾನ ಗಮನಿಸಿ. ಈ ಅನುವ್ಯಾಖ್ಯಾನವನ್ನ ಹೇಳ್ಕೊಡ್ಬೇಕಾಗಿದೆ. ಅನುವ್ಯಾಖ್ಯಾನ ಶ್ಲೋಕ 8ನೇ ಸುಧಾಮೂಲ, ತದ್ವಿರುದ್ಧಂತು ಅಂತ ಪ್ರಾರಂಭ ಆಗುತ್ತೆ. ತದ್ವಿರುದ್ಧಂತು ಯತ್ತತ್ರ, ತದ್ವಿರುದ್ಧಂತು ಯತ್ತತ್ರ ಮಾನಂ ನೈವ ಕ್ವಚಿತ್ ಭವೇತ್, ಮಾನಂ ನೈವ ಕ್ವಚಿತ್ ಭವೇತ್, ಮಹಾತಾತ್ಪರ್ಯರೋಧೇನ, ಮಹಾತಾತ್ಪರ್ಯರೋಧೇನ ಕಥಂ ತನ್ಮಾನಮತ್ರತು, ಕಥಂ ತನ್ಮಾನಮತ್ರತು.
ತದ್ವಿರುದ್ಧಂ ತು ಯತ್ತತ್ರ ಮಾನಂ ನೈವ ಕ್ವಚಿತ್ ಭವೇತ್ ಮಹಾತಾತ್ಪರ್ಯರೋಧೇನ ಕಥಂ ತನ್ಮಾನಮತ್ರ ತೂ. ಇವ್ರು ಅದಕ್ಕೆ ಹೇಳೋ ಉತ್ತರ ಏನು ಅಂದ್ರೆ, ಆಚಾರ್ಯರು ಈಗ ಎಲ್ಲಿ ಯಾವ ವಾಕ್ಯದಲ್ಲಿ ಭಗವಂತನಿಗೆ ದೋಷ ಇದೆ, ಭಗವಂತನಿಗೂ ನಮ್ಮ ರೀತಿ ಬಂಧನ ಇದೆ ಅಂತ ಹೇಳೋಂತ ವಾಕ್ಯ ಸಿಗತ್ತೆ, ಆ ವಾಕ್ಯಕ್ಕೆ ಆ ರೀತಿ ಅರ್ಥವನ್ನೇ ಮಾಡಬೇಡಿ, ಅದಕ್ಕೆ ಬೇರೆ ಅರ್ಥ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆ ರೀತಿ ಹೇಳ್ಬೇಕು ಅಂದ್ರೆ, ನೋಡಿ ಎಲ್ಲಾ ಕಡೆನೂ ಭಗವಂತನಲ್ಲಿ ಸಕಲ ಸದ್ಗುಣಗಳಿವೆ ಅಂತ ನಿಜವಾಗಿ ವಾಕ್ಯ ಕೇಳ್ತಾ ಇದೆ. ಎಷ್ಟೋ ವಾಕ್ಯ ಇದೆ. ನಾವು ತುಂಬಾ ವೇದ ವಾಕ್ಯಗಳನ್ನ ಗಮನಿಸಿದಾಗ ಸಮಗ್ರ ವೇದ ವಾಕ್ಯ ಭಗವಂತನ ಗುಣಗಳನ್ನ ಕೊಂಡಾಡ್ತಾ ಇದೆ. ಎಲ್ಲೋ ಈ ರೀತಿ ಹೇಳ್ಬೇಕಾದ್ರೆ ಮಧ್ಯಕ್ಕೆ ಅವನಲ್ಲಿ ದೋಷ ಹೇಳ್ತಾ ಇದೆ ಅಂತ ಯಾವುದೋ ಒಂದು ವಾಕ್ಯ ಸಿಕ್ಕಿದ್ರೆ ಆ ವಾಕ್ಯಕ್ಕೆ ಆ ಅರ್ಥ ಮಾಡಬಾರ್ದು, ಬೇರೆ ಅರ್ಥ ಮಾಡ್ಬೇಕು. ಅದಕ್ಕೆ ಅರ್ಥ ನಾವು ತಪ್ಪು ತಿಳ್ಕೊಂಡಿದೀವಿ ಅಂತ ಅರ್ಥ. ಬೇರೆ ಅರ್ಥವನ್ನ ಮಾಡಿ ಅದು ಭಗವಂತನ ಗುಣಗಾನವನ್ನೇ ಮಾಡ್ತಾ ಇದೆ ಹೊರತು ದೋಷ ಹೇಳ್ತಾ ಇದೆ ಅಂತ ಅರ್ಥ ಮಾಡಬಾರ್ದು ಅಂತ. ಅದನ್ನ ಇಲ್ಲಿ ಮಹಾ ತಾತ್ಪರ್ಯ ರೋಧೇನ ಕಥಂ ತನ್ಮಾನಮತ್ರತು. ನಿಜವಾದ ತಾತ್ಪರ್ಯ ಎಲ್ಲಾ ವೇದ, ಎಲ್ಲಾ ಸ್ಮೃತಿ, ಎಲ್ಲ ಪುರಾಣಗಳಿಗೆ, ಎಲ್ಲ ಇತಿಹಾಸಕ್ಕೆ ಯಾವ ಅರ್ಥದಲ್ಲಿ ತಾತ್ಪರ್ಯ ಇದೆ ಅಂದ್ರೆ, ಯಾವ ಅರ್ಥವನ್ನ ಮುಖ್ಯವಾಗಿ ಹೇಳ್ತಾ ಇದೆ ಅಂತಂದ್ರೆ, ಆ ಭಗವಂತ ಸಕಲ ಸದ್ಗುಣ ಪರಿಪೂರ್ಣ ಅಂತಾನೆ ಹೇಳ್ತಾ ಇರೋದು ಸಮಗ್ರ ಈ ಸಾಹಿತ್ಯ ಎಲ್ಲವೂ. ಅದನ್ನ ತದ್ವಿರುದ್ಧಂತು ಯತ್, ಇಂಥ ಮಹಾವಾಕ್ಯ ಅಂದ್ರೆ ಭಗವಂತನಲ್ಲಿ ಸಕಲ ಸದ್ಗುಣಗಳಿವೆ ಅಂತ ಹೇಳೋ ವಾಕ್ಯಕ್ಕೆ ವಿರುದ್ಧವಾಗಿ ಯಾವ್ದಾರೊಂದು ವಾಕ್ಯ ದೋಷವನ್ನ ಹೇಳ್ತಾ ಇದೆ ಅಂದ್ರೆ, ನೈವ ಕ್ವಚಿತ್ ತತ್ರ ಮಾನಂ ಭವೇತ್, ಆ ಅರ್ಥವನ್ನ ಹೇಳ್ತಾ ಇದ್ರೆ ಅದು ಪ್ರಮಾಣ ಅಲ್ಲ ಆ ವಿಷಯದಲ್ಲಿ, ಅದಕ್ಕೆ ಬೇರೆ ಅರ್ಥವನ್ನ ಹೇಳಿ ಆ ವಾಕ್ಯವನ್ನ ಕೂಡಿಸ್ಬೇಕು ಅಂತ. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ದೃಷ್ಟಂ ಹಿ ನಿರ್ಣೀತ ಮಹಾವಾಕ್ಯಾರ್ಥ ವಿರುದ್ಧಸ್ಯ ತದ್ ಅವಾಂತರ ವಾಕ್ಯಸ್ಯ ತತ್ರ ಅಪ್ರಾಮಾಣ್ಯಂ. ಒಂದು ಉದಾಹರಣೆ ಕೊಡ್ತಾರೆ. ಏನಂದ್ರೆ, ಮೇಲ್ನೋಟಕ್ಕೆ ವೇದವಾಕ್ಯ ನೋಡಿದಾಗ ಒಂದು ಅರ್ಥ ಆಗ್ತಾ ಇದೆ, ಆದ್ರೆ ವಿಚಾರ ಮಾಡಿದ್ರೆ ಆ ವೇದವಾಕ್ಯಕ್ಕೆ ಆ ರೀತಿ ಅರ್ಥ ಅಲ್ಲ, ಬೇರೆನೆ ಅರ್ಥ. ಅದನ್ನ ತಿಳಿಸ್ತಾ ಇದೆ ಒಂದ್ ಕಡೆ. ಆಗೇನಾಗುತ್ತೆ, ಕೆಲವು ಸರಿ ದೊಡ್ಡ ವಾಕ್ಯ, ಮಹಾವಾಕ್ಯ, ಅವಾಂತರ ವಾಕ್ಯ ಅಂತ ಎರಡು ರೀತಿ ವಾಕ್ಯ ಇರುತ್ತೆ ಶಾಸ್ತ್ರದಲ್ಲಿ. ಮಹಾವಾಕ್ಯ, ಅವಾಂತರ ವಾಕ್ಯ. ಈಗ ಉದಾಹರಣೆಗೆ 1 ಗಂಟೆ ಒಬ್ಬ ಪಾಠ ಮಾಡಿದ. 1 ಗಂಟೆ ಪಾಠ ಮಾಡಿದ್ದಕ್ಕೆ ಅವನು ಎಷ್ಟು ವಾಕ್ಯ ಬಳಸ್ತಾನೆ, ಎಷ್ಟು ಲೈನ್ ಬಳಸ್ತಾನೆ, ಬೇಕಾದಷ್ಟು ಅವ್ನು 100 ವಾಕ್ಯ ಬಳಸ್ತಾನೆ. 100 ವಾಕ್ಯ ಹೇಳಿ 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 1 ಗಂಟೆ ಪಾಠ ಮಾಡ್ದ. ಈ 100 ವಾಕ್ಯಗಳಲ್ಲಿ ಒಂದೊಂದು ವಾಕ್ಯ ಹೇಳಿದ್ನಲ್ಲ, ಅಂದ್ರೆ ಈಗ ರಾಮ ಬಂದ, ಆಗ ರಾಮ ಹೋದ, ಆಮೇಲೆ ಸೀತೆಯನ್ನ ಕಂಡ, ಇದೆಲ್ಲ ಹೇಳ್ತಾ ಹೋಗ್ತಾನೆ. ಹಿಂದೆ 100 ವಾಕ್ಯ ಹೇಳ್ದ 1 ಗಂಟೆಯಲ್ಲಿ. ಇದೆಲ್ಲ ಅವಾಂತರ ವಾಕ್ಯ. ಈ ರಾಮ ಬಂದ, ಸೀತೆ ನೋಡ್ದ, ಹೋದ ಕಾಡಿಗೆ, ಅದು ಇದು ಎಲ್ಲ ಕಥೆ ಹೇಳ್ದ. 100 ವಾಕ್ಯ ಹೇಳ್ದ. 100 ವಾಕ್ಯ ಹೇಳತ್ನಲ್ಲ, ಹೇಳಿದ ಮೇಲೆ ನಿಜವಾಗ ಅವ್ನು ಏನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಹೇಳ್ದ. ಆ ಟಾಪಿಕ್ ಇತ್ತು ರಾಮಾಯಣದ ಬಗ್ಗೆ ಅಂತಿತ್ತು. ರಾಮಾಯಣ ಹೇಳಲಿಕ್ಕೆ ಅಂತ ಹೊಟ್ಟಿದ್ದಾನೆ ಅವನು. 1 ಗಂಟೆ 100 ವಾಕ್ಯ ಹೇಳ್ದ. ಆ 100 ವಾಕ್ಯ ಹೇಳಿದ್ರಲ್ಲಿ ನಿಜವಾಗಿ ನೋಡಿದ್ರೆ ಒಂದೊಂದು ವಾಕ್ಯ ತಗೊಂಡ್ರೆ ರಾಮ ಬಂದ ಅನ್ನೋ ವಾಕ್ಯ ಏನ್ ಹೇಳ್ತಾ ಇದೆ, ರಾಮ ಬಂದ ಅಂತ ಹೇಳ್ತಾ ಇದೆ. ರಾಮ ಹೋದ ಕಾಡಿಗೆ, ಏನ್ ಆ ವಾಕ್ಯ ಏನ್ ಹೇಳ್ತಾ ಇದೆ, ರಾಮ ಕಾಡಿಗೆ ಹೋದ ಅಂತ ಹೇಳ್ತಾ ಇದೆ. ಆಮೇಲೆ ಸೀತೆಯನ್ನ ನೋಡಿದ ಅಂತ ಹೇಳಿ, ಸರಿ ಸೀತೆಯನ್ನ ನೋಡಿದ ಅಂತ ಆ ವಾಕ್ಯದ ಅರ್ಥ. ಹಾಗೆ ಪ್ರತಿಯೊಂದು ವಾಕ್ಯಕ್ಕೆ ಬೇರೆ ಬೇರೆ ಅರ್ಥ ಇದೆ. ಆದ್ರೆ ಟೋಟಲ್ ಒಟ್ಟು 1 ಗಂಟೆ ಮಾಡಿದ್ರ ಮಹಾ ತಾತ್ಪರ್ಯ ಏನು, ಕೊನೆಗೆ ಏನು ಅವನು ಹೇಳಿದ್ದು ಅಂತ ಕೇಳಿದ್ರೆ, ಮಹಾ ತಾತ್ಪರ್ಯ ರಾಮಾಯಣದ ಬಗ್ಗೆ ಹೇಳಿದಾನೆ ಇವನು 1 ಗಂಟೆ ಅಷ್ಟೇ. ಹಾಗಾದ್ರೆ ಏನಾಯ್ತು, ಮಹಾ ತಾತ್ಪರ್ಯ, ಅವಾಂತರ ತಾತ್ಪರ್ಯ. ತಾತ್ಪರ್ಯ ಅಂದ್ರೆ ವಕ್ತುರಿಚ್ಛಾತು ತಾತ್ಪರ್ಯಂ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ತಿಳ್ಕೊಳ್ಳೋಣ, ವಕ್ತುರಿಚ್ಛಾತು ತಾತ್ಪರ್ಯಂ ಅಂದ್ರೆ, ತಾತ್ಪರ್ಯ ಅಂದ್ರೆ ಹೇಳುವವನ ಇಚ್ಛೆ, ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ದಾನೆ ಅದನ್ನ ತಿಳ್ಕೊಳ್ಳೋದೇ ತಾತ್ಪರ್ಯ. ಈಗ ದೊಡ್ಡವರ ತಾತ್ಪರ್ಯ ಏನು, ಹೇಳೋದ್ರ ತಾತ್ಪರ್ಯ. ಈಗ ಒಂದ್ ಗ್ರಂಥ, ಸುಧಾ ಗ್ರಂಥದ ತಾತ್ಪರ್ಯ ಏನು ಅಂದ್ರೆ, ಈ ಗ್ರಂಥದ ಈ ಭಾಗದಲ್ಲಿ ಜಯತೀರ್ಥರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಆ ತಾತ್ಪರ್ಯ ತಿಳ್ಕೊಳ್ಳೋದೇ ಬಹಳ ಮುಖ್ಯ. ಅಂದ್ರೆ ಒಬ್ಬನ ಮನಸ್ಸಿನಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ತಿಳ್ಕೊಳ್ಳೋದೇ ಬಹಳ ಮುಖ್ಯವಾದ ಅಂಶ. ಇದರಲ್ಲಿ ಮಹಾ ತಾತ್ಪರ್ಯ, ಅವಾಂತರ ತಾತ್ಪರ್ಯ. ಮಹಾ ಅಂದ್ರೆ ನಿಜವಾದ ದೊಡ್ಡ ವಾಕ್ಯಾರ್ಥ, ಅಂದ್ರೆ ಪೂರ್ತಿ ನಾವೇನ್ ಕೊನೆಯ ದೃಷ್ಟಿ ಏನಿದೆ ಇಟ್ಕೊಂಡಿದ್ದಾರೆ ಅದು. ಅವಾಂತರ ಅಂದ್ರೆ ಆ ಪ್ರಧಾನ ವಿಷಯ ಹೇಳಲಿಕ್ಕೆ ಏನೇನೇನು ಸುತ್ತಿ ಬಳಸಿ ಹೇಳ್ತೀವಲ್ಲ ವಿಷಯ, ಅದೆಲ್ಲ ಅವಾಂತರ ವಾಕ್ಯ. ಅವ್ ನೇರವಾಗಿ ಭಗವಂತ ಸರ್ವೋತ್ತಮ, ಭಗವಂತನಲ್ಲಿ ಎಲ್ಲಾ ಗುಣಗಳಿದೆ, ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ, ಮತ್ತೆ ತಾರತಮ್ಯ ಇದೆ ದೇವತೆಗಳಲ್ಲಿ, ಅದು ಇವೆಲ್ಲ ಹೇಳ್ಬೇಕಾಗಿದೆ. ಇದೆಲ್ಲ ನಿಜವಾಗಿ ಮಹಾ ತಾತ್ಪರ್ಯ, ಇದು ಬೇಕು. ಇದನ್ನ ಹೇಳಲಿಕ್ಕೆ ಏನ್ ಮಾಡ್ತಾನೆ, ಅದಕ್ಕೆ ಬೇಕಾದ ಏನೇನೋ ವಿಷಯ ಹೇಳ್ತಾನೆ. 1 ಗಂಟೆ ಹೇಳ್ತಾನೆ ವಿಷಯ.
ಕೊನೆಗೆ ಏನ್ ಹೇಳಿಕ್ ಕೊಟ್ಟ ಅದೇ ಹೇಳಿಕ್ ಹೊರಟಿ. ಆ 1 ಗಂಟೆ ಹೇಳಿದ ವಿಷಯ ಅವಾಂತರ ತಾತ್ಪರ್ಯ, ಅದೆಲ್ಲ ಮುಖ್ಯವಾದ ವಿಷಯ ಇಟ್ಕೊಂಡು ಹೇಳಿದ್ದಲ್ಲ. ನಿಜವಾಗಿ ಅವನಿಗೆ ಹೇಳಲಿಕ್ಕೆ ಅಭಿಪ್ರಾಯ ಇರೋದು ಕೊನೆಯ ಭಾಗ, ಭಗವಂತ ಸಕಲ ಸದ್ಗುಣ ಪರಿಪೂರ್ಣ ನಿರ್ದೋಷ ಅಂತ. ಇಷ್ಟು ಈ ಮಹಾವಾಕ್ಯ ಅವಾಂತರ ವಾಕ್ಯ ಅಂತ ಶಬ್ದಗಳ ಸ್ವಲ್ಪ ಪರಿಚಯವನ್ನ ಮಾಡಿದ್ದೀನಿ. ಮತ್ತೆ ಇದರ ಭಾಗ ಮುಂದುವರಿಸೋಣ ಮತ್ತೆ ನಾಳೆ ದಿವಸ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಅರ್ಪಣೆ. ನಮಸ್ಕಾರ. ನಮಸ್ಕಾರ. ಅಂದ್ರೆ ಇವಾಗ ಇನ್ನ ಇವರು ಈ ತಾರ್ಕಿಕರು ಇನ್ನ ನೇಹಾನಾನಸ್ತಿ ಕಿಂಚನ ಅನ್ನೋ ವಾಕ್ಯದ ಮೇಲೆನೆ ಇವರು ವಾದ ಮಂಡಿಸ್ತಾ ಇದಾರಲ್ವಾ ಆಚಾರ ಆಗಿದ್ರೆ. ಯಾಕೆಂತಂದ್ರೆ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲಾ ಪರಮಾತ್ಮನ ರೂಪಗಳಲ್ಲೂ ಕೂಡ ಒಂದೇ ತರದ ಕಲ್ಯಾಣ ಗುಣಗಳಿಲ್ಲ ಅಂತ ಹೇಳಿದ್ರೆ, ನೇಹಾನಾನಾಸ್ತಿ ಕಿಂಚನ ಅಂತ ಹೇಳಿದ್ರೆ ನಮ್ಮ ಸಿದ್ಧಾಂತದ ಪ್ರಕಾರ ಭಗವಂತನಿಗೂ ಭಗವಂತನಲ್ಲಿ ಇರ್ತಕ್ಕಂಥ ಗುಣಗಳಿಗೂ ಕೂಡ ಯಾವುದೇ ಭೇದ ಇಲ್ಲ, ಯಾವುದೇ ತಾರತಮ್ಯ ಇಲ್ಲ ಅಂತ. ಆದ್ರೆ ಇವರು ಬೇರೆ ಬೇರೆ ಕಡೆಗೆ ಈಗ ವಿಶ್ವನಲ್ಲಿ ಬೇರೆ ಗುಣಗಳಿದೆ, ಅವನ ದೋಷ ಇದೆ, ಇವನ ದೋಷ ಇದೆ, ಪ್ರಾಜ್ಞರೂಪ ಪರಮಾತ್ಮನಲ್ಲಿ ದೋಷ ಇದೆ, ತುರಿಯನಲ್ಲಿ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಇವ್ರು ಮತ್ತೆ ಇನ್ನ ನೇಹಾನಾನಾಸ್ತಿ ಕಿಂಚನದ ಮೇಲೆನೆ ಇನ್ನ ಇವರು ವಾದ ಮಾಡ್ತಾ ಇದ್ದಾರೆ ಅಂತ ಅರ್ಥನಾಚಾರ. ಅದರ ಮೇಲೂ ಆಕ್ಷೇಪ, ಆ ವಾಕ್ಯದ ಮೇಲೂ ಆಕ್ಷೇಪ. ಸರಿ, ಆಗ್ಬೋದು ಸರ್. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.